ಈಗ ಮುನಿರತ್ನ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋಣ. ಮುನಿರತ್ನ ಅವರು ಡ್ರಾಮಾ ಮಾಡ್ತಿದ್ದಾರೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಏನ್ ಆರೋಪಗಳು ಬರ್ತಾ ಇದೆ. ಯಾಕೆ ಹಿಂಗ್ ಮಾಡ್ತಾರೆ? ಅವ್ರವ್ರೇ ಮೊಟ್ಟೆ ಎಸ್ಕೊಂಡು ಅವ್ರವ್ರೇ ಮರ್ಡರ್ ಪ್ಲಾನ್ ಅಂತ ಹೇಳಿ ಯಾಕೆ ಹೇಳ್ತಾರೆ? ಏನ್ ಪ್ರಯೋಜನ ಅದರಿಂದ? ಅವ್ರಿಗೆ ಅಪಮಾನ ಅಲ್ವಾ ಇದು? ಹಿಂಗೆ ಸಾರ್ವಜನಿಕವಾಗಿ ತಲೆ ಮೇಲೆ ಮೊಟ್ಟೆ ಹೊಡೆಸ್ಕೊಳ್ಳೋದು, ಅದ್ರಲ್ಲಿ ಆಸಿಡ್ ಇತ್ತು ಅಂದ್ರೆ ಮೈಯೆಲ್ಲ ಸುಟ್ಟು ಹೋಗುತ್ತೆ. ಅದ್ರ ಪರಿಜ್ಞಾನ ಅವ್ರಿಗೆ ಇರೋದಿಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೂ ಎಡಳಿ ಸರ್ ರಿಯಾಕ್ಟ್ ಮಾಡ್ಬಿಡ್ಲಿ, ಆಮೇಲೆ ನೀವೇ ಮಾತಾಡಿರಂತ. ಅವ್ರಿಗೆ ಇದು ಅವಮಾನ ಅನಿಸ್ತಾ ಇಲ್ಲ, ಅನಿಸೋದು ಇಲ್ಲ. ಇದು ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವುದನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇವಾಗ ಮುನಿರತ್ನಂ ಅವ್ರದ್ದು ಈ ದೊಡ್ಡ ಏನು ಒಂದು ಪೂರ್ವ ಯೋಜಿತ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೋ ಅದು ನಾವು ಜನರು ಯಾರು ದಡ್ರಲ್ಲ. ಮೊದಲನೇದಾಗಿ ನನ್ಗೆ ಗೊತ್ತಿದೆ, ಬಿಜೆಪಿ ಒಳಗಡೆ ಅವ್ರಿಗೆ ಅಸಮಾಧಾನ ಇರೋದ್ರಿಂದ ಬಿಜೆಪಿಯ ನಾಯಕರ ಒಂದು ಸಿಂಪತಿ ಬೇಕಾಗಿದೆ. ಆಮೇಲೆ ಜನರಲ್ಲೂ ಸಹಿತ ಅವ್ರಿಗೆ ಅಪ್ರಸ್ತುತ ಆಗಿರ್ತಾರೆ. ಸಿಂಪತಿ ಬರುತ್ತೆ ಇಲ್ಲ, ಯಾವುದೇ ಗಾಯ ಆದ್ರೂ ಸಹಿತ ಸಿಂಪತಿ, ಅಯ್ಯೋ ಹಲ್ಲೆ ಆಗ್ಬಿಡ್ತು, ಅಯ್ಯೋ ಕೊಲೆ ಪ್ರಯತ್ನ ಆಗೋಗ್ಬಿಡ್ತು, ಇದು ಆಗ್ಬಾರ್ದಿತ್ತು. ಆಮೇಲೆ ಇವರು ಇದನ್ನೇ ಮಾಡ್ಕೊಂಡು ಎಲ್ಲರೂ ಸಪೋರ್ಟಿಗೆ ಬರ್ತಾರಲ್ಲ, ನಮ್ಮ ಶಾಸಕ ಅಂತ ಸಪೋರ್ಟಿಗೆ ಬರುವುದರಿಂದ ಅವ್ರು ಏನ್ ಮಾಡ್ತಾರೆ, ಎಲ್ಲರ ಸಪೋರ್ಟ್ ಅನ್ನು ತೆಗೆದುಕೊಳ್ಬಹುದು. ಯಾಕಂದ್ರೆ ಇದಕ್ಕೆ ಮುಂಚೆ ಹೆಚ್ಚಿನವರು ಯಾರು ಬಂದಂಗ್ ಕಾಣ್ಲಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಾನು ಅಬ್ಸರ್ವ್ ಮಾಡ್ದಂಗಂತೂ ವಿಜಯೇಂದ್ರ ಅವ್ರನ್ನ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಟ್ರು, ಜೋಶಿ ಅವ್ರ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಟ್ರು. ಅದನ್ನ ಸಮರ್ಥನೆ ಮಾಡ್ಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಸಿ.ಟಿ. ರವಿ ಅವ್ರಿಗೂ ಸಹಿತ ವಿರೋಧಿಗಳು ಸಹಿತ ಅವ್ರ ಜೊತೆಗೆ ಬಂದ್ರು ಮೊನ್ನೆ ಆಗಿರ್ತಕ್ಕಂಥ ಕೇಸಲ್ಲಿ. ಈ ರೀತಿಯಾದಂತ ಸಿಂಪತಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸ. ಎರಡನೇದ್ದು, ಅವ್ರ ಹೆಸರು ಈಗಾಗಲೇ ಕೆಟ್ಟಿರೋದ್ರಿಂದ ಹಲವಾರು ಪ್ರಕರಣಗಳಿಂದ ಅವರ ಕ್ಷೇತ್ರದಲ್ಲಿಯೂ ಸಹಿತ ಜನರಿಗೆ ಒಂದು ಎಲ್ಲವನ್ನೂ ಮರೆಸಿ ಅಯ್ಯೋ ಈ ತರ ಆಗ್ಬಾರ್ದಿತ್ತು ಅನ್ನುವ ಒಂದು ಸಿಂಪತಿ, ಕಳಕಳಿ ಇವೆಲ್ಲವನ್ನು ಹುಟ್ಟಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅದನ್ನೇ ಇಟ್ಕೊಂಡು ಬಿಟ್ಟು ವಿರೋಧ ಪಕ್ಷದವ್ರಿಗೆ, ಆಮೇಲೆ ಅವರ ವೈರಿ ಅಂತ ಏನಿದಾರಲ್ಲ ಡಿ.ಕೆ. ಸುರೇಶ್ ಬ್ರದರ್ಸ್ಗಳಿಗೆ, ಅವ್ರ ಮೇಲೆ ಒಂದ್ಸತಿ ಅಟ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಹಲವಾರು ಮಜಲುಗಳಲ್ಲಿ ಒಂದು ಮೊಟ್ಟೆ ಕತೆ ವಿಭಿನ್ನವಾಗಿ ತೆರ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಸ್ನೇಹಿತರು ಹೇಳಿದ ಹಾಗೆ ತನಿಖೆ ಮಾಡ್ಲಿ, ಓಕೆ, ವಿಚಾರಣೆ ಮಾಡ್ಲಿ, ಅಲ್ಲಿವರೆಗೂ ಮಾತಾಡಬೇಡಿ. ತೀರ್ಪು ಬರೋವರೆಗೂ ನಾವು ಮಾತಾಡೋದೇ ಬೇಡ, ಹಾಗೆ ಚರ್ಚೆಗಳೇ ಬೇಡ, ಮಹಾಭಾರತವೂ ಬೇಡ, ಏನು ಅವರು ಬೇಡ, ನಾವು ಬೇಕಾಗಿಲ್ಲ. ಯಾಕೆ ತೀರ್ಪು ಬರ್ಲಿ, ತೀರ್ಪು ಬಂದ ಮೇಲೆ ಮಾತಾಡೋಣ ಅನ್ನೋ ರೀತಿ ಇದೆಯಲ್ಲ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗೊತ್ತಿದೆ, ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ನ್ಯಾಯಾಂಗ ವ್ಯವಸ್ಥೆ, ನಮ್ಮಲ್ಲಿ ತೀರ್ಪು ಬರ್ಲಿಕ್ಕೆ ಎಷ್ಟು ಸುದೀರ್ಘವಾದ ಅವಧಿ ಹಿಡಿಯುತ್ತೆ, ಅಷ್ಟೊತ್ತಿಗೆ ಪ್ರಕರಣಗಳು ಯಾವೆಲ್ಲ ತಿರುವು ಪಡ್ಕೊಳ್ಳುತ್ತೆ ಮಾಧ್ಯಮಗಳು ಇಲ್ಲದೆ ಹೋದ್ರೆ ಅನ್ನೋದು ಗೊತ್ತಿದೆ. ಇಡಕ್ಕಾಗಲ್ಲ ಸ್ನೇಹಿತರೆ. ಬ್ರೇಕಿಂಗು ಬಹಳ ಇಂಟ್ರೆಸ್ಟಿಂಗ್ಲಿ ಇತ್ತೀಚೆಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಪದೇ ಪದೇ ಇಬ್ಬರು ವ್ಯಕ್ತಿ, ಅದರಲ್ಲೂ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಬಗ್ಗೆನೇ ಎಲ್ಲಾ ಬೊಟ್ಟುಗಳು ಕೂಡ ತಿರುಗ್ತಿದ್ಯಾ ಅಂತ ಹೇಳಿ ಈ ಪ್ರಕರಣವನ್ನು ಇನ್ಕ್ಲೂಡ್ ಮಾಡಿಕೊಂಡು ಮುನಿರತ್ನ ಅವ್ರ ಮೇಲಾದ ಮೊಟ್ಟೆ ಅಟ್ಯಾಕ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮೊನ್ನೆ ಅದ್ಯಾವುದೋ ಚಿನ್ನ ವಿಚಾರದಲ್ಲಿ ಆದ ವಂಚನೆ ಪ್ರಕರಣ, ಡಿ.ಕೆ. ಸುರೇಶ್ ಅವರ ಹೆಸರು ಬಳಕೆ ಅಂತೆ, ಅಲ್ಲೂ ಬಂತು ಡಿ.ಕೆ. ಸುರೇಶ್ ಅವರ ಹೆಸರು. ಸಿ.ಟಿ. ರವಿ ಅವರ ಪ್ರಕರಣ, ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪ ಇದೆ ಅನ್ನೋ ಆರೋಪ. ಇವತ್ತು ಮೊಟ್ಟೆ ಎಸ್ತಿದ್ದು ಇಲ್ಲೂ ಡಿ.ಕೆ. ಬ್ರದರ್ಸ್ ಅವರ ಹೆಸರು ಉಲ್ಲೇಖ. ಯಾಕೆ ರಾಜ್ಯದಲ್ಲಿ, ಅದರಲ್ಲೂ ಜನಪ್ರತಿನಿಧಿಗಳ ವಿಚಾರದಲ್ಲಿ ಆಗ್ತಾ ಇರುವ, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ವಿಚಾರದಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಘಟನೆಗಳ ಹಿಂದೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಪದೇ ಪದೇ ಚರ್ಚೆಗೆ ಬರ್ತಿರೋದು ಯಾಕೆ? ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಎಲ್ಲಾ ಅಟ್ಯಾಕ್ಗಳ ಹಿಂದೇನು ಡಿ.ಕೆ. ಸುರೇಶ್ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಅಥವಾ ಅವರ ಮಾಸ್ಟರ್ ಮೈಂಡ್ ಇದೆಯಾ, ಅಥವಾ ಡೆಲಿಬ್ರೇಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡುವ ಸಲುವಾಗಿಯೇ ಅವರ ಸುತ್ತ ಈ ರೀತಿಯ ಆರೋಪಗಳನ್ನ ಹೆಣಿಯಲಾಗ್ತಿದ್ಯಾ? ಇತ್ತೀಚೆಗೆ ಎಲ್ಲಾ ಪ್ರಕರಣದಲ್ಲೂ ಕೂಡ ಬೇಕೋ ಬೇಡವೋ ಡಿ.ಕೆ. ಶಿವಕುಮಾರ್ ಅವರ ಹೆಸರು ತಳಕ ಹಾಕೊಳ್ತಿದೆ. ರಾಜುಗೌಡ್ರೆ, ಇದೇನು ಡೆಲಿಬ್ರೇಟ್ ಆಗಿ ಆಗ್ತಿದೆಯಾ ಅಥವಾ ಆರೋಪದ ಹಿಂದೆ ಸತ್ಯಾಂಶ ಇದೆ ಅನ್ನೋದ ಹೆಂಗ್ ಅರ್ಥ ಮಾಡ್ಕೊಳ್ಬೇಕಪ್ಪ ರಾಜ್ಯದ ಜನರು? ಡಿ.ಸಿ.ಎಂ ಹಾಗೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಸುಖ ಸುಮ್ಮನೆ ಆರೋಪನ ಇದು, ಅಥವಾ ನಿಜವಾಗ್ಲೂ ಏನಾದ್ರೂ ಆಗ್ತಿದೆಯಾ ಅವ್ರ ಸುತ್ತಮುತ್ತ ಅಂತ? ನೋಡಿ, ಇಲ್ಲಿ ನಾವು ವೈಯಕ್ತಿಕವಾಗಿ ಆರೋಪ ಮಾಡ್ಲಿಕ್ಕೆ ಆಗಲ್ಲ ಯಾರ ಮೇಲೂ. ಈಗ ಸಿದ್ದರಾಮಯ್ಯನವರು ಕೂಡ ನೋಡಿ, ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಘಟನೆಗೆ ಸಿದ್ದರಾಮಯ್ಯನವ್ರು ಏನು ಸ್ಟೇಟ್ಮೆಂಟ್ ಮಾಡಲಿಲ್ಲ. ವೈಲ್ ದ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ನೀವು ಸ್ಟೇಟ್ಮೆಂಟ್ ಮಾಡಿದಾಗ ಈಗ ಬೆಂಕಿ ಇಲ್ದಲೇ ಹೊಗೆ ಆಡಲ್ಲ ಅಂತ ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತೀವಿ. ನೀವು ಒಬ್ಬ ಮಂತ್ರಿಯಾಗಿ ರಾಜ್ಯದ ಡಿ.ಸಿ.ಎಂ ಆಗಿ ನೀವು ಪ್ರತಿಕ್ರಿಯೆ ಕೊಡೋ ರೀತಿ ಬೇರೆ ಇರ್ತವೆ. ಅದೇ ನೀವು ಎರಡನೇ ಪಾಯಿಂಟ್ಗೆ ಹೋದಾಗ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯೆಯನ್ನು ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರ ಪ್ರತಿಕ್ರಿಯೆಯನ್ನು ನೋಡಿ. ಈಗ ಯಾರನ್ನೋ ಆರೋಪ ಮಾಡ್ತಾರೆ ಅಂದ್ರೆ ಸುಮ್ಮನೆ ಆರೋಪ ಮಾಡಲ್ಲ. ಈಗ ಮಾಧ್ಯಮಗಳ ಚರ್ಚೆಗೆ ನೀವು ಕರಿತೀರಾ ಅಂದ್ರೆ ಅಲ್ಲೇನೋ ವಿಚಾರ ಇದ್ದಾಗೆ ಕರೆಯುವಂಥದ್ದು. ನೀವು ಮಾತಿನ ಪದ ಬಳಕೆಗಳಿರ್ತಾವಲ್ಲ, ಆ ಪದ ಬಳಕೆಗಳ ಮೇಲೆ ಇವತ್ತು ನೀವು ಹೇಳ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಯಾಕೆ ಆರೋಪ ಬರ್ತಾ ಇದೆ ಅಂದ್ರೆ ಅವ್ರು ಬಳಸಿರೋಂಥ ಪದ ಬಳಕೆಗಳ ಮೇಲೆ ಮಾಧ್ಯಮಗಳು ಫೋಕಸ್ ಮಾಡ್ತೀರಿ. ನೀವು ಬಳಸೋ ಪದಗಳಿರ್ತಾವಲ್ಲ, ನೋಡ್ಕೋತೀವಿ, ನೋಡೋಣ,
ಹೆಂಗ್ ಮಾಡ್ತಾರೆ ನೋಡ್ತೀವಿ. ಹೌದ್ರಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರೆ ಹಂಗಂದ್ರೆ ಬಿಟ್ಬಿಡ್ತಾರ? ಹಂಗಾರೆ ಕಾನೂನು ವ್ಯವಸ್ಥೆ ಇಲ್ವಾ? ನಾಳೆ ದಿನ ನಿಮ್ಗೆ ನೀವ್ ವೀಕ್ ಆಗಿದ್ದಂತ ಸಂದರ್ಭದಲ್ಲಿ ಇನ್ನೊಬ್ಬ ರಾಜಕಾರಣಿ ನಿಮ್ಗೆ ಧಮಕಿ ಹಾಕ್ದಾಗ ನೀವೇನ್ ಹೇಳ್ತೀರಿ? ಕಾನೂನು ಸುವ್ಯವಸ್ಥೆ ಇಲ್ವಾ? ಅವತ್ತು ನೀವು ಕಾನೂನು ಸುವ್ಯವಸ್ಥೆ ಇಲ್ವಾ ಅಂತ ಕೇಳ್ತೀರಿ. ಇವತ್ತು ನಿಮ್ ಕೈಲಿ ಅಧಿಕಾರ ಐತೆ ಅಂತ ಅಂದ್ರೆ ಮಾಡ್ಲಿ ಬಿಡ್ರಿ ಅನ್ನೋ ರೀತಿ ನೀವು ಡೋಂಟ್ ಕೇರ್ ರೀತಿ ನಡ್ಕೊಂಡೋದ್ರೆ ನಾಳೆ ದಿನ ಸಮಾಜ ಎಲ್ಲಿಗೆ ಹೋಗುತ್ತೆ? ನಿಮ್ ನೋಡಿ, ಈಗ ಒಂದು ಉನ್ನತ ಸ್ಥಾನಕ್ಕೆ ಬಂದಾಗ ಒಬ್ಬ ಮುಖ್ಯಮಂತ್ರಿ, ಮತ್ತೆ ಇವರು DCM ಅಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನೂ ನಿಮ್ಮ ಮಕ್ಕಳ ಸ್ಥಾನದಲ್ಲಿ ನಿಂತಿರ್ತಾರೆ. ಅವ್ರನ್ನ ಕಾಪಾಡಬೇಕಾದಂಥದ್ದು ನಿಮ್ ಕರ್ತವ್ಯ. ನೀವು ಮಾತಾಡೋ ಶೈಲಿ ಆಗಿರ್ಬೇಕು ಅಂದ್ರೆ ಎಲ್ಲರ ರೀತಿನೂ ಮಾತಾಡ್ಬೇಕು. ನೀವು ಒಂದು ಪಕ್ಷದ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ನೀವು ಈ ರಾಜ್ಯದ DCM ಅನ್ನೋದು ಗಮನದಲ್ಲಿ ಇಟ್ಕೊಂಡು ಮಾತಾಡಿದಾಗ ಆ ರೀತಿ ಆರೋಪ ಬರಕ್ ಸಾಧ್ಯ ಇಲ್ಲ. ಆಯ್ತು, ನೇರ ಆರೋಪ ಮಾಡ್ಬಿಟ್ರೆ ಯದು ಕುಮಾರ್ ಸರ್, ಸಿಟಿ ರವಿ ಅವರು ಹೇಳ್ತಾರೆ ಇಲ್ಲ ನನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಹೊರಟಿದ್ರು, ಪದೇ ಪದೇ ಕಮಿಷನರಿಗೆ ಫೋನ್ ಬರ್ತಿತ್ತು. ಅರೆ ಒಬ್ಬ DCM ಕಮಿಷನರಿಗೆ ಫೋನ್ ಮಾಡಿಸಿ ಎನ್ಕೌಂಟರ್ ಮಾಡಿಸ್ಬಿಡು, ಇದಕ್ಕೆ ಪಾಸಿಬಲ್ ಇದು? ಇವಾಗ ಮುನಿರತ್ನ ಅವ್ರು ಹೇಳ್ತಾರೆ ನನಗೇನಾರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ DK ಶಿವಕುಮಾರ್ ಅವರು, DK ಸುರೇಶ್ ಅವ್ರ ಕಾರಣ. ಅಂದ್ರೆ ಇಂಥ ವ್ಯವಸ್ಥೆಯಲ್ಲೂ ಕೂಡ ಪ್ರಜಾಪ್ರಭುತ್ವ, ಕಾನೂನು ಸುವ್ಯವಸ್ಥೆ ಇದನ್ನೆಲ್ಲ ನಾವು ಪುಂಖಾನುಪುಂಖವಾಗಿ ಮಾತನಾಡೋ ವ್ಯವಸ್ಥೆ ಇರುವಾಗ್ಲೂ ಕೂಡ ನೇರವಾಗಿ ಮರ್ಡರ್ ಮಾಡಿಸೋ ಲೆವೆಲ್ಗೆ ಪಾಲಿಟಿಕ್ಸ್ ಸಾಧ್ಯನಾ ಅಂತ? ಗುಡ್ ಮೇಡಮ್. ಈಗ ನಾ ಹೇಳ್ತೀವಿ, ಇವಾಗ ಅಲ್ಲಿ ಜನಪ್ರತಿನಿಧಿ ಅರೆಸ್ಟ್ ಆಯ್ತು. ಈಗ ಒಂದ್ ಹೇಳಿ, ಪೊಲೀಸ್ನವ್ರು ಅಲ್ಲಿ ಫಸ್ಟ್ ಆಫ್ ಆಲ್ ಕೆಲಸ ಇಲ್ಲ ಆದ್ರೂ ವಿಧಾನಸೌಧ, ಸುವರ್ಣ ವಿಧಾನಸೌಧ ಸುರಕ್ಷಿತ ಜಾಗನ ಇಲ್ಲ ಭತ್ತದ ಇಲ್ಲ ಇದು ಕಬ್ಬು ಗದ್ದೆ ಸುರಕ್ಷಿತ ಸ್ಥಾನನ ಇಲ್ಲ ಕ್ವಾರಿ ಸುರಕ್ಷಿತ ಯಾವ್ದಂತ ಹೇಳಿ ಮೇಡಮ್. ಅಲ್ಲಿ ಇಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಇರಬೇಕು, ಇಲ್ಲ ಸುವರ್ಣಸೌಧದಲ್ಲಿ ಇರಬೇಕಾಗಿತ್ತು. ಜನಪ್ರತಿನಿಧಿಗಳನ್ನ ಇಷ್ಟು 600 ಕಿಲೋಮೀಟರ್ ಸುತ್ತಿಸಿದಂಥದ್ದು ಯಾವ ಪುರುಷಾರ್ಥಕ್ಕಾಗಿ ಅಂತ ಅದನ್ನಾದ್ರೂ ಹೇಳ್ಬೇಕಲ್ವಾ? ಎಲ್ಲಿ ಸುರಕ್ಷತೆ ಅವ್ರಿಗೆ? ಗದ್ದೆ ಬೈಲಲ್ಲಿ ಸುರಕ್ಷಿತನ ಇಲ್ಲ ಸುವರ್ಣಸೌಧದಲ್ಲಿ ಸುರಕ್ಷಿತನ? ಎಲ್ಲಿ ಒಬ್ಬ ಸಭಾಪತಿಗಳ ಆಶ್ರಯದಲ್ಲಿ ಇರ್ತಾರೆ ಅದು ಸುರಕ್ಷಿತನ? ಇದನ್ನ ಆನ್ಸರ್ ಮಾಡ್ಬೇಕಲ್ಲ ಮೇಡಮ್. ಈಗ ಸೂರ್ಯ ಮುಕುಂದರಾಜ್ ಅವ್ರು ಹೇಳ್ತಾ ಇದ್ರು ನಾಟಕ ಮಾಡ್ತಾ ಇದ್ರು, ನಾಟಕ. ಅದಕ್ಕೊಂದೇ ಒಂದು ಹೇಳ್ತೀನಿ ಮೇಡಮ್, ದೆಹಲಿನಲ್ಲಿ ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡ್ಕೊಂಡು ದೇಶದ ವಿರುದ್ಧ ಪ್ಲಾಸ್ಟಿಕ್ ಪ್ಯಾಲೆಸ್ಟೈನ್ ಪರವಾಗಂತ ನಾಟಕನ ದೇಶದ ವಿರುದ್ಧ ಆಡ್ತಾ ಇರೋರು ಇವರು ಪಕ್ಕದಲ್ಲಿರೋ ಹಿಂದೂಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋದಂಥದ್ದು ನಾಟಕದ ಬಗ್ಗೆ. ನಿಮ್ಮ ಮಾತನ್ನ ಪ್ಲೀಸ್ ವೀಕ್ಷಕರಿಗೆ ಕನೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಸ್ಟಿಕ್ ಟು ದ ಟಾಪಿಕ್. ಮೇಡಮ್ ಅಲ್ಲಿ ಇದು ನಾಟಕ ಅಲ್ವಾ? ಬ್ಯಾಗ್ ಹಾಕೊಳ್ಳೋದು ನಾಟಕ ಅಲ್ವಾ? ಅದನ್ನ ಹೇಳ್ತಾ ಇರೋದು. ತನಿಖೆ ಆಗಬೇಕು ಅನ್ನೋ ಆಗ್ರಹ ಇದೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಪ್ರಶ್ನೆ ಏನ್ ಕೇಳಿದ್ವಿ, ಮೊಟ್ಟೆ ಏಟಿಗೆ ಮರ್ಡರ್ ಯತ್ನ ಅನ್ನೋ ಆರೋಪ ಮಾಡ್ತಿದ್ದಾರೆ ಮುನಿರತ್ನ ಅವರು. ನಿಜಾನ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇದನ್ನ 72% ಜನ ಹೌದು ಮರ್ಡರ್ ಆಗುವ ಸಾಧ್ಯತೆಗಳು ಇರಬಹುದು ಅನ್ನೋ ಅರ್ಥದಲ್ಲಿ ವೋಟ್ ಹಾಕಿದ್ದಾರೆ. ವೀಕ್ಷಕರ ಅಭಿಪ್ರಾಯ. ಹೀಗಾಗಿ ವೀಕ್ಷಕರಿಗೆ ಇದು ಸರಿನಾ ತಪ್ಪ ಅನ್ನೋ ಜಡ್ಜ್ಮೆಂಟ್ಗೆ ಬಿಟ್ಟು ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಗೆ ಭಾಗಿಯಾಗಿದ್ದಕ್ಕೆ. ಜನಪ್ರತಿನಿಧಿಗಳು ಜನರು ಬಯಸೋದು ಜನರ ಬಗ್ಗೆ, ಜನರ ಅಭಿವೃದ್ಧಿ ಬಗ್ಗೆ ಮಾತನಾಡ್ಲಿ, ಹೋರಾಟ ಮಾಡ್ಲಿ ಅಂತ ಹೇಳಿ ಅದನ್ನ ಬಿಟ್ಟು ಈ ರೀತಿಯಾದ ಟಾಕ್ ಫೈಟ್ಗಳಿಗೆ, ಈ ರೀತಿಯಾದ ಮೊಟ್ಟೆ ಫೈಟ್ಗಳಿಗೆ ಅಲ್ಲ, ಇನ್ ಕೇಸ್ ಅನ್ಯಾಯ ಆಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನ್ಯಾಯ ಸಿಗ್ಲಿ, ಹಾಗೆ ಮುನಿರತ್ನ ಅವರ ಪ್ರಾಣಕ್ಕೂ ಕೂಡ ರಕ್ಷಣೆ ಸಿಗ್ಲಿ. ಆದ್ರೆ ಹೆಚ್ಚಿನ ಗಮನ ಜನರ ಮೇಲೆ ಇಡ್ಲಿ ಅನ್ನೋದು ಒಂದು ಚಿಕ್ಕ ಆಶಯ. ಅದಾಗ್ಲಿ ಅಂತ ಬಯಸ್ತಾ ಚರ್ಚೆನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.